ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೈಮ್ 9 ನ್ಯೂಸ್ ಕನ್ನಡ. ನಾನು ವಸಂತ್ ವೈಷ್ಣವ್. ನಾವಿವತ್ತು ಸಿದ್ದರಬೆಟ್ಟದ ಸಮೀಪ ದಾಬಸ್ಪೇಟೆ ಹತ್ರ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಇವತ್ತು ಹನುಮ ಜಯಂತಿ ಪ್ರಯುಕ್ತ ಎಲ್ಲರೂ ಕೂಡ ನೆಲಮಂಗಲದಿಂದ ದಾಬಸ್ಪೇಟೆ ತನಕ ಪಾದಯಾತ್ರೆ ಮೂಲಕ ಕಲಶಗಳನ್ನ ಹೊತ್ತುಕೊಂಡು ಭಕ್ತಾದಿಗಳು ಮಾಲೆಯನ್ನು ಧರಿಸುವ ಮೂಲಕ ಪಾದಯಾತ್ರೆಯನ್ನು ಕೂಡ ಮಾಡಿದ್ದಾರೆ. ಸೊ ಅವರ ಒಂದು ಮುಂದಿನ ಪಯಣ ಇದೀಗ ಸಿದ್ದರಬೆಟ್ಟಕ್ಕೆ ತಲುಪುತ್ತೆ. ಅದ್ರ ಜೊತೆಗೆ ಡಿಜೆಗಳನ್ನ ಹಾಕುವ ಮೂಲಕ ಒಂದು ಸಾಂಸ್ಕೃತಿಕ ಒಂದು ಭಾವನಾತ್ಮಕವಾಗಿ ಒಂದು ಗುಂಪುಗಳನ್ನ ಮಾಡುವ ಮೂಲಕ ನಮ್ಮಲ್ಲಿ ಒಂದು ಏಕೈಕತೆ ಅಥವಾ ಏಕೈಕತೆಯ ಜೊತೆಗೆ ನಮ್ಮೆಲ್ಲರನ್ನು ಕೂಡ ಒಂದುಗೂಡಿಸುವಂತಹ ಒಂದು ಪ್ರಯತ್ನ ಕೂಡ ಇದಾಗಿದೆ ಅಂತಾನೂ ಕೂಡ ನಾವು ಹೇಳಬಹುದು. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಹಳೆ ನಿಜಗಲ್ಲು ಬೆಟ್ಟದ ವಿಶೇಷವಾಗಿರುವಂತಹ ಹನುಮ ಜಯಂತಿಯ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಸುದೀರ್ಘವಾಗಿ ನಡೆದುಕೊಂಡು ಬರ್ತಾ ಇರುವಂತದ್ದು. ಇಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಲಮಂಗಲದಿಂದ ಪಾದಯಾತ್ರೆಯನ್ನ ಮಾಡಿಕೊಂಡು ರಾಮು ಅವರು ಪ್ರತಿ ವರ್ಷವೂ ಸಹ ಬರುವಂತದ್ದು. ಇವತ್ತು ನಮ್ಮ ಹಳೆ ನಿಜಗಲ್ಲು ಬೆಟ್ಟಕ್ಕೆ ಒಂದು ಲೈಟಿನ ವ್ಯವಸ್ಥೆಯನ್ನ ಜಗದೀಶ್ ಚೌಧರಿ ಅವರು ಮತ್ತು ಅವರ ಅಭಿಮಾನಿ ಬಳಗ ಮುರಳಿ, ಜಗದೀಶು ಮತ್ತು ಇನ್ನು ಅನೇಕರು ಅದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡೋದ್ರ ಮೂಲಕವಾಗಿ ಅದ್ಭುತವಾಗಿ ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನಾವುದಯ್ಯ, ನೀನೊಲಿದರೆ ವಿಷವು ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿಪ್ಪುದು ಕೂಡಲ ಸಂಗಮ ದೇವ ಎಂಬಂತೆ ಇವತ್ತು ಅದು ನಿರ್ಜೀವವಾಗಿರುವಂತ ಬೆಟ್ಟಕ್ಕೆ ಜೀವ ತುಂಬುವಂತಹ ಕೆಲಸವನ್ನ ಮಾಡೋದ್ರ ಮೂಲಕವಾಗಿ ಒಂದು ವಿಶ್ವ ದಾಖಲೆಯನ್ನ ಮಾಡುವ ಕೆಲಸವನ್ನ ನಮ್ಮ ದಾಬಸ್ಪೇಟೆಯ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮಾಡಿರುವಂತದ್ದು. ಹನುಮ ಜಯಂತಿ ರಾಮನ ಭಕ್ತನಾಗಿ ಕಾಯ ವಾಚ ಮನಸಾರೆ ಹನುಮಂತ ಆತನ ಪವಾಡ, ಆತನ ಒಂದು ಶಕ್ತಿ, ಆತನದು ಕಾರ್ಯ. ಇದಕ್ಕೆ ನಾವು ನೀವೆಲ್ಲರೂ ಅಣಿಯಾಗಿ ಇವತ್ತು ಧರ್ಮದ ಜಾಗೃತಿಗೆ ನಾವೆಲ್ಲರೂ ಪಾದಯಾತ್ರೆ ಮಾಡೋದ್ರ ಮೂಲಕ ಜಾಗೃತಿಗೊಳಿಸುವಂತದ್ದು. ಇದಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಒಳ್ಳೇದಾಗಲಿ, ಶುಭಾಗಲಿ. ನಮ್ಮೆಲ್ಲರಿಗೂ ಶರಣರು. ಓಕೆ, ರಾಮನ ಆಪ್ತರಾದಂತಹ ಹನುಮಾನ್ ಅವರ ಹೆಸರು ಕೇಳಿದ್ರೆ ಭಜರಂಗಿ ಅಂತ ನಾವೇನ್ ಕರಿತೀವಿ, ಒಂದು ಶಕ್ತಿ. ಸೊ ಅಂತದ್ರಲ್ಲಿ ಇಲ್ಲಿ ದಾಬಸ್ಪೇಟೆಯಲ್ಲಿರುವಂತಹ ಎಷ್ಟೋ ಭಕ್ತಾದಿಗಳು ಮಾಲೆಯನ್ನು ಹಾಕುವ ಮುಖಾಂತರ, ಪಾದಯಾತ್ರೆಯನ್ನು ಮಾಡುವ ಮುಖಾಂತರ ತಮ್ಮ ಒಂದು ಭಾವೈಕ್ಯತೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್, ಈ ಒಂದು ಪಾದಯಾತ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಅನ್ನಿಸ್ತದೆ? ಈ ಒಂದು ಮಾಲೆಯನ್ನು ಹಾಕುವ ಮುಖಾಂತರ ನೀವು ಕೊಡ್ತಾ ಇರುವಂತಹ ಸಂದೇಶ ಏನು?
ಸರ್ ನಾವು ಹಿಂದೂಗಳೆಲ್ಲ ಒಂದು ಒಗ್ಗಟ್ಟಾಗಿರ್ಬೇಕು, ಒಗ್ಗಟ್ಟಾಗಿದ್ದೀವಿ. ಮತ್ತೆ ಹನುಮ ಮಾಲೆನ ಪ್ರತಿ ವರ್ಷ 6 ವರ್ಷದಿಂದನೂ ನಾವು ಸಿದ್ರ ಬೆಟ್ಟದಕ್ಕೆ ಮಾಲೆ ಧರಿಸ್ಕೊಂಡು ಏನು ನೆಲಮಂಗಲ ತಾಲೂಕಿಂದ ಬರುವಂತ ಎಲ್ಲಾ ಭಕ್ತಾದಿಗಳನ್ನ ನಾವು ಸ್ವಾಗತ ಮಾಡಿಕೊಂಡು ಆ ಸಿದ್ರ ಬೆಟ್ಟಕ್ಕೆ ಕಾರ್ಯಕ್ರಮಕ್ಕೆ ನಾವು ಕರ್ಕೊಂಡೋಗಿ ಅಲ್ಲಿ ಪ್ರತಿಯೊಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೀವಿ ಹನುಮ ಜಯಂತಿನ. ಸೊ ಹಾಗಾಗಿ ಇದು ಆ ತರ ಮಾಲೆ ಹಾಕೊಂಡು ಬರೋವಂತ ಭಕ್ತಾದಿಗಳಿಗೆ ನಾವು ಪ್ರತಿ ವರ್ಷನೂ ಪೂರ್ಣಕುಂಭ ಸ್ವಾಗತನ ಖಂಡಿತವಾಗ್ಲೂ ಕೊಡ್ತಾ ಇದ್ದೀವಿ. ಸೊ ಎಷ್ಟೋ ಜನ ನೆಲಮಂಗಲದಿಂದ ದಾಬಸ್ಪೇಟೆವರೆಗೂ ಪಾದಯಾತ್ರೆಯನ್ನ ಮಾಡುವ ಮುಖಾಂತರವೇ ತಮ್ಮ ಒಂದು ಭಕ್ತಿ ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಇದು ಹೇಳಕ್ ಆಗ್ದಿರೋಂತ ಖುಷಿ, ಅದು ನಾವು ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕೆಂದ್ರೆ ಅಷ್ಟು ತುಂಬಾನೇ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂಡು ಅದ್ದೂರಿಯಾಗಿ ಮಾಲೆ ಹಾಕೊಂಡು ಬರ್ತಾರೆ. ನಮ್ಮ ಹಿಂದುತ್ವನ ಕಾಪಾಡ್ಕೊಬೇಕು, ನಮ್ಮ ಹಿಂದೂಗಳೆಲ್ಲ ಒಂದು ಅಂತ ಅನ್ಕೊಂಡು ಆಂಜನೇಯ ಸ್ವಾಮಿ ಮೇಲೆ ಭಕ್ತಿ ಮೇಲೆ ಪ್ರತಿಯೊಬ್ಬರನ್ನು ಭಕ್ತಿಯಿಂದ ಅದನ್ನ ಬರ್ತಾ ಇದ್ರೆ ಖಂಡಿತವಾಗ್ಲೂ ಇದು ಇನ್ನೂ ಮುಂದುವರ್ತಾ ಹೋಗುತ್ತೆ ಹೊರತು ಯಾವತ್ತು ಇದು ಸ್ಟಾಪ್ ಆಗಲ್ಲ. ಎಷ್ಟೋ ಜನ ನಾವು ನೋಡಿದಂಗೆ ಸೊ ಹಿಂದುತ್ವನ ತುಂಬಾ ಜನ ಹೀಯಾಳಿಸೋದು ಬೇರೆ ಅನ್ಯ ಮತಗಳು ನೋಡಿದೀವಿ. ಸೊ ಅವ್ರಿಗೆಲ್ಲರೂ ಕೂಡ ಇದು ಒಂದು ಉತ್ತರ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಇದು ಪ್ರತಿ ವರ್ಷನೂ ನಡೀತಾನೆ ಇದೆ, ಪ್ರತಿ ವರ್ಷನೂ ಹೇಳಿಸ್ತಾ ಇದಾರೆ, ಪ್ರತಿ ವರ್ಷನೂ ನಡೀತಾನೆ ಇದೆ. ಯಾವ್ದು ಸ್ಟಾಪ್ ಮಾಡಕ್ ಆಗಿಲ್ವಲ್ಲ. ಸ್ಟಾಪ್ ಮಾಡಕ್ ಬಂದವರೆಲ್ಲ ಹಿಂದೆ ಹೋಗಿದ್ದಾರೆ, ಹಿಂದೆ ಇದ್ಬಿಟ್ಟಿದ್ದಾರೆ ಅವರೆಲ್ಲರೂ. ಸ್ಟಾಪ್ ಮಾಡಕ್ ಯಾವ್ದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಅದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿ ಹೆಂಗೇ ನೀವು ಮಾಡಿ ಎಷ್ಟು ಇದು ಟಾರ್ಚರ್ ಮಾಡ್ತಿರೋ ಮಾಡಿ ಹನುಮ ಜಯಂತಿನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಕ್ಕಾಗಲ್ಲ. ಸೊ ಈ ಒಂದು ಕಳಶಗಳನ್ನು ಹೊತ್ತುವ ಮೂಲಕ ಒಂದು ಭಾವೈಕ್ಯತೆ ಉಂಟು ಮಾಡ್ತಾ ಇದ್ದೀರಾ? ಸೊ ಹೌದು, ಕಳಶದಿಂದ ನಾವು ದೇವ್ರನ್ನ ಮೆರವಣಿಗೆಯನ್ನ ಮಾಡ್ತಾ ಇರೋದ್ರಿಂದ ಕಳಶದಿಂದ ಅವ್ರನ್ನ ಸ್ವಾಗತ ಮಾಡಿದೀವಿ ದೇವ್ರನ್ನ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇದೊಂದು ಭಾಗ, ಹಿಂದುತ್ವದೊಂದು ಭಾಗ. ಒಂದು ಕಳಶದಿಂದ ಅದನ್ನ ಸ್ವಾಗತ ಮಾಡೋದು ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಆಗಿರ್ಬೋದು, ದೇವತಾ ಕಾರ್ಯಗಳಲ್ಲಾಗಿರ್ಬೋದು, ಪ್ರತಿಯೊಂದಕ್ಕೂ ಇದೊಂದು ಭಾಗ ಆಗಿರೋದ್ರಿಂದ, ಭಾಗ ಅನ್ನೋದಕ್ಕಿಂತ ಇದು ಧರ್ಮ. ಇದೊಂದು ಪ್ರಧಾನ 100% ಇದೊಂದು ಧರ್ಮದ ಪ್ರಧಾನವಾಗಿ ಇರುವಂತ ಧರ್ಮ ಇದು. ಸೊ ಹಾಗಾಗಿ ಇದನ್ನ ನಾವು ಪ್ರತಿ ವರ್ಷನೂ ಖಂಡಿತವಾಗ್ಲೂ ಮಾಡ್ತೀವಿ. ಸೊ ಈ ಒಂದು ಸಿದ್ದೇಶ್ವರ ಬೆಟ್ಟ ಸೊ ತುಂಬಾ ಫೇಮಸ್. ಸೊ ಈ ಒಂದು ದಾಬಸ್ಪೇಟೆಯಲ್ಲಿ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಎಲ್ಲವನ್ನು ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ತುಂಬಾ ಜನ ಇದನ್ನ ಫಾಲೋ ಮಾಡ್ತಿದ್ದಾರೆ ಕೂಡ. ಸೊ ಮುಂದಿನ ಅಪ್ಕಮಿಂಗ್ ಜನರೇಷನ್ಗೆ ಏನ್ ಹೇಳಕ್ ಹೋಗ್ತೀವಿ? ನಾವು ಎಲ್ಲ ಒಂದು ನಮ್ಮ ಮುಂದೆ ಜನರೇಷನ್ಗೆ ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ನಮ್ಮ ಹಿಂದುತ್ವದಲ್ಲಿ ಹೀಗಿದೆ, ನಾವ್ ಹಿಂಗಿದೀವಿ, ಪ್ರತಿಯೊಂದು ನಾಳೆ ನೀವು ಕೂಡ ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಅನ್ನೋದನ್ನ ನಾವು ಈ ಮುಖಾಂತರ ನಾವು ಅವ್ರಿಗೆ ತಿಳ್ಸಕ್ ಇಷ್ಟಪಡ್ತೀವಿ. ಓಕೆ, ನೀವು ಎಷ್ಟು ವರ್ಷದಿಂದ ಕಲಶಗಳನ್ನ ತೆಗಿತಾ ಇದ್ದೀರಿ? ನಾನು 6 ವರ್ಷದಿಂದ ಹೊಡ್ತಾ ಇದ್ದೀನಿ. ಸೊ ಹೇಗೆ ಅನ್ನಿಸ್ತದೆ ಈ ಒಂದು? ನಮಗೆ ತುಂಬಾ ಖುಷಿ ಆಗ್ತಿದೆ. ಈ ಒಂದು ಭಾವೈಕ್ಯತೆ ಎಲ್ಲರನ್ನು ಕೂಡ ಒಂದು ಮಾಡುವಂತಹ ಒಂದು ಕಾರ್ಯಕ್ರಮ ಇದು. ಸೊ ಹೇಗೆ ಅನಿಸ್ತಾ ಇದೆ? ನಮಗೆ ತುಂಬಾ ಖುಷಿ ಆಗಿದೆ. ಮತ್ತೆ ನಾನು ಮದ್ವೆ ಆಗಿ ಆಲೆ 7 ವರ್ಷ ಆಯ್ತು. 6 ವರ್ಷದಿಂದ ನಾನು ತುಮಕೂರಿಂದ, ನನಗೆ ತುಮಕೂರಿಗೆ ಕೊಟ್ಟಿದ್ದಾರೆ, ತುಮಕೂರಿಂದನೂ ನಾನು ಬಂದಿದ್ದೀನಿ ಇಲ್ಲಿಗೆ. ಈ ವರ್ಷ ತಪ್ಪದೆ ನಾನು ಬರ್ತೀನಿ. ಮುಂದೆನೂ ಬರ್ತೀನಿ. ನಿಮ್ಗೆ ಏನ್ ಅನಿಸ್ತಾ ಇದೆ? ಸರ್, ನಮಗೂ ತುಂಬಾ ಖುಷಿ ಅನಿಸ್ತಿದೆ. ಮತ್ತೆ ಹನುಮ ಜಯಂತಿ ಅನ್ನೋದು ವರ್ಷನೂ ನಡೆಯುತ್ತೆ. ನಾವು ಕೊರಟಗೆರೆಯಿಂದ ಬಂದಿದ್ದೀವಿ. ಅಂದ್ರೆ ಪಾದಯಾತ್ರೆ ಮಾಡಿದ್ರೆ ದೇವರಲ್ಲಿ ಭಕ್ತಿ ಮತ್ತೆ ನಿಷ್ಠೆ ಎರಡು ಇರುತ್ತೆ. ಅಂದ್ರೆ ದೇವರು ಅಂದ್ರೆ ಒಂದು ನಂಬಿಕೆ. ನಮ್ಮ ಹಿಂದೂ ಸಮಾಜದಲ್ಲಿ ಇದೊಂದು ಭಕ್ತಿ. ದೇವರು ಅಂದ್ರೆ ದೇವರಲ್ಲಿ ಭಕ್ತಿ, ಕಾಳಜಿ ಎಲ್ಲ. ಅಂದ್ರೆ ನಮಗೆ ದೇವರು ಹಿಂಗೆ ಮಾಡ್ತಾನೆ, ಹಿಂಗೆ ಕೊಡ್ತಾನೆ ಅನ್ನೋದ್ರಲ್ಲಿ ತುಂಬಾ ನಂಬಿಕೆ ಇರಬೇಕು. ನಂಬಿಕೆ ಜಾಸ್ತಿ ಇದ್ದಷ್ಟು ನಮ್ಗೆ ಒಳ್ಳೆಯದು. ಎಷ್ಟು ವರ್ಷದಿಂದ ಕಲಶವನ್ನ ತೆಗಿತಾ ಇದ್ದೀರಾ? ಸರ್, 6 ವರ್ಷದಿಂದ ಬರ್ತೀನಿ. ಸೊ ಹಿಂದೂ ಅಂದ್ರೆ ಒಂದು ಐಕ್ಯತೆ, ಒಂದು ಭಾವಾತ್ಮಕವಾಗಿ ಎಲ್ಲರನ್ನೂ ಕೂಡ ಒಂದುಗೂಡಿಸುವಂತಹ ಒಂದು ಕಾರ್ಯಕ್ರಮ ನಮ್ಮ ಒಂದು ಹಿಂದುತ್ವದಲ್ಲಿ ಇರೋದು ನಮ್ಮ ಒಂದು ಹೆಮ್ಮೆ. ಸೊ ಹೀಗೆ ನಮ್ಮ ಒಂದು ಜನರೇಷನ್ ಮುಂದುವರಿಸಲಿ ಅಂತ ಒಂದು ನಮ್ಮ ಮಾಧ್ಯಮದ ಮೂಲಕ ಸಜೆಷನ್ ಕೊಡೋದಾದ್ರೆ ಖಂಡಿತ ಟೈಮ್ಸ್ 9 ನ್ಯೂಸ್ ನಾವು ನೋಡ್ತಾನೆ ಇದೀವಿ. ಒಳ್ಳೊಳ್ಳೆ ಸಂದೇಶಗಳನ್ನ ಕೊಡ್ತಾ ಇದ್ದೀರಾ, ಒಳ್ಳೊಳ್ಳೆ ನ್ಯೂಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ. ಸೊ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ನಿಮ್ಮ ಚಾನಲ್ ಸಕ್ಸಸ್ ಆಗಿ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ. ಹನುಮ ಜಯಂತಿ ಪ್ರಯುಕ್ತ ನಿಮ್ಮ ಚಾನಲ್ಗೂ ಕೂಡ ನಾವು ಶುಭಾಶಯಗಳನ್ನ ತಿಳಿಸ್ತೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.